ಈ ಮನುಷ್ಯ ಮಂತ್ರಿಯಾಗಿ 6 ತಿಂಗಳೆಲ್ಲ ಹೊರಗಡೆ ಹೋಗಿದ್ರಲ್ಲ, ಜೈಲಿಗೆ ಹೋಗೋರು ಆಸ್ಪತ್ರೆ ಸೇರ್ಕೊಂಡಿದ್ರು, ಅದಕ್ಕೆ ಹೋಗಿದ್ರು. ಇವ್ರಿಗೆ ಯೋಗ್ಯತೆನೇ ಇಲ್ಲಲ್ಲ, ಅದು ಮಂತ್ರಿಯಾಗಿ ಇಟ್ಕೊಳ್ಳೋ ಅಂತ ಯೋಗ್ಯತೆನೂ ಅವನು ಸಿಗ್ಲಿಲ್ಲ. ಈಗ ನನ್ನ ಹತ್ರ ಬೇರೆ ಬೇರೆ ಏನಾಗಿದೆ, ಸಿಕ್ಕ ಮಂತ್ರಿ ಸ್ಥಾನವನ್ನೇ ಉಳಿಸಿಕೊಳ್ಳಲಾಗದ ಮಾಜಿ ಸಚಿವ ಹರತಾಳು ಹಾಲಪ್ಪಗೆ ನನ್ನ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದ್ದಾರೆ. ಸಾಗರದಲ್ಲಿ ಬಿಜೆಪಿ ವತಿಯಿಂದ ನಡೆದ ಪ್ರತಿಭಟನಾ ಸಭೆಯಲ್ಲಿ ಮಾಜಿ ಸಚಿವ ಹರತಾಳು ಹಾಲಪ್ಪ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಸುಳ್ಳೆ ಮನೆ ದೇವರು, ತಾನು ಬಂಗಾರಪ್ಪ ಶಿಷ್ಯ ಎಂದು ಸುಳ್ಳು ಹೇಳಿಕೊಂಡು ರಾಜಕಾರಣ ಮಾಡುತ್ತಾರೆ ಎಂದು ಹೇಳುವ ಮೂಲಕ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರನ್ನು ಟೀಕಿಸಿದ್ದರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಶಾಸಕ ಗೋಪಾಲಕೃಷ್ಣ ಬೇಳೂರು, ನಾನು 2 ತಿಂಗಳು ಕ್ಷೇತ್ರದಲ್ಲಿ ಇಲ್ಲದ ವೇಳೆ ಏನೋ ಚಟುವಟಿಕೆ ನಡೆಸಿ ನನ್ನ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ನಾನು ಎಲ್ಲಿ ಸುಳ್ಳು ಹೇಳಿದ್ದೇನೆ ಎಂಬುದನ್ನು ಸಾಬೀತು ಮಾಡಲಿ. ಮಂತ್ರಿ ಸ್ಥಾನ ಉಳಿಸಿಕೊಳ್ಳದವರು ನನ್ನ ಬಗ್ಗೆ ಏನೇನು ಮಾತನಾಡುತ್ತಾರೆ. ಬೇಳೂರು ಸುಳ್ಳು ಹೇಳಿ ಕ್ಷೇತ್ರದ ಜನರಿಗೆ ಮೋಸ ಮಾಡಿದ್ದಾರೆ ಎಂದು ಅವರು ಸಾಬೀತು ಮಾಡಿದ್ದರೆ ತಕ್ಷಣ ರಾಜೀನಾಮೆ ನೀಡುತ್ತೇನೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದ್ದಾರೆ. ಸಣ್ಣ ಬ್ರೇಕ್ ನಂತರ ಗೋಪಾಲಕೃಷ್ಣ ಬೇಳೂರು ಏನು ಹೇಳಿದ್ರು ಕೇಳೋಣ ಬನ್ನಿ. ಅಭಿವೃದ್ಧಿಯ ಹರಿಕಾರರು, ಯುವಕರ ಆಶಾ ಕಿರಣ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಸಂಸದರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗಿರೀಶ್ ಭದ್ರಾಪುರ, ದಿಶಾ ಸಮಿತಿ ಸದಸ್ಯರು, ಭಾರತ ಸರ್ಕಾರ. ಅಭಿವೃದ್ಧಿ ಹರಿಕಾರರು, ಯುವಕರ ಆಶಾ ಕಿರಣ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಸಂಸದರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆರ್ ಹರೀಶ್, ಜಿಲ್ಲಾಧ್ಯಕ್ಷರು, ಬಿಜೆಪಿ ಎಸ್ಟಿ ಮೋರ್ಚಾ ಶಿವಮೊಗ್ಗ ಜಿಲ್ಲೆ, ಬಿ ರಘುಪತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬಿಜೆಪಿ ಎಸ್ಟಿ ಮೋರ್ಚಾ ಶಿವಮೊಗ್ಗ ಜಿಲ್ಲೆ, ಜಿ ಗುಡ್ಡಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬಿಜೆಪಿ ಎಸ್ಟಿ ಮೋರ್ಚಾ ಶಿವಮೊಗ್ಗ ಜಿಲ್ಲೆ. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರೀಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA, ಇಂಪೋರ್ಟೆಡ್ ಒನ್. ಸೊ ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ, ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಸಮನ್ವಯತೆ ಎಲ್ಲರಿಗೂ ಆಸೆ ನೋಡಿ. ಇದು ಒಂದು ರಾಷ್ಟ್ರೀಯ ಪಕ್ಷ, ಎಲ್ಲ ಪಕ್ಷದಲ್ಲೂ ಅಷ್ಟೇ, ಬಿಜೆಪಿನೂ ಅಷ್ಟೇ. ಯಡಿಯೂರಪ್ಪರು ಒಬ್ಬರೇ ಮುಖ್ಯಮಂತ್ರಿಯಾಗಿ ಕೂತಿದ್ರು 1 ತಿಂಗಳ, ಯಾರೋ ಮಂತ್ರಿ ಆಗಿರಲಿಲ್ಲ, ನೆನ್ಪಿಡ್ಕೊ ಬರ್ತಾವರು. ಹಾಗಾಗಿ ಇದು ಹಾಗೆ ಇರುತ್ತೆ. ಬಹುಶಃ ನೀವು ಹೇಳ್ದಂಗೆ ಬಹುಶಃ ಈಗ ಅನೌನ್ಸ್ ಆಗಿರ್ಬೋದು. ಈಗ ಅನೌನ್ಸ್ ಆಯ್ತು. ಬಿಜೆಪಿ ಪ್ರತಿಭಟನಾ ಸಭೆಯಲ್ಲಿ ಮೊನ್ನೆ ಮಾಜಿ ಸಚಿವರ ಹಾಲಪ್ಪನವರು ಗೋಪಾಲಕೃಷ್ಣ ಅವರು ತುಂಬಾ ಸುಳ್ಳು ಹೇಳ್ತಾರೆ, ಸುಳ್ಳೆ ಅವರ ಮನೆ ದೇವರು ಅಂತ ಹೇಳ್ತಿದ್ದಾರೆ. ಮತ್ತೊಂದು ವಿಚಾರವಾಗಿ ಬಂಗಾರಪ್ಪರ ಹೆಸರು ಹೇಳಿ ಕನ್ನಡಕ್ಕೆ ಹಾಕೊಂಡು ಬಟ್ಟೆ ಹಾಕೊಂಡು ನಡೆಯಲ್ಲ, ಶಿಷ್ಯ ಅಂತ ಹೇಳಿ ಸುಳ್ಳು ಹೇಳ್ಕೊಂತಿರ್ತಾರೆ ಅಂತ ಹೇಳಿದ್ರು. ನೋಡಿ, ಬೇಳೂರು ಯಾವತ್ತು ಪ್ರಾಮಾಣಿಕವಾಗಿದ್ದಾರೆ. ಯಾವುದೇ ವ್ಯಕ್ತಿಗೆ ಇವತ್ತಿಗೂ ಸುಳ್ಳು ಹೇಳಿದ ಮನುಷ್ಯ ನಾನು ಇವತ್ತಿಗೂ ಇಲ್ಲ. ಹೋದ್ಸರಿ ಚುನಾವಣೆ ಪೂರ್ವದಲ್ಲಿ ಇವರು ಇದೇ ಥರನೇ ನನ್ನ ಬಗ್ಗೆ ಅಪಾರ ಬೇರೆ ಬೇರೆ ಅಪವಾದನೆ ಮಾಡಿ 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 ಅವ್ರು ಈ ಮಟ್ಟಕ್ಕೆ ಹೋಗಿದ್ದಾರೆ. ಬೇಳೂರು ಯಾವ ಸುಳ್ಳು ಹೇಳಿದಾನೋ ಅವ್ರು ಬಂದು ಹೇಳಬೇಕು. ನಾನು 2 ತಿಂಗಳ ಇರಲಿಲ್ಲ, ಸತ್ಯ. ನನಗೋಸ್ಕರ ಒಂದು ಮಂತ್ರಿಸ್ಥಾನಕ್ಕಾಗಿ ಡೆಲ್ಲಿ ಹೋಗೋದು ಅಥವಾ ಮುಖ್ಯಮಂತ್ರಿಗಳು ಇತರ ಮುಖಂಡರು ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಈ ಮನುಷ್ಯ ಮಂತ್ರಿಯಾಗಿ 6 ತಿಂಗಳೆಲ್ಲ ಹೊರಗಡೆ ಹೋಗಿದ್ರಲ್ಲ, ಜೈಲಿಗೆ ಹೋಗೋರು ಆಸ್ಪತ್ರೆ ಸೇರ್ಕೊಂಡಿದ್ರು, ಅದಕ್ಕೆ ಹೋಗಿದ್ರು. ಇವ್ರಿಗೆ ಯೋಗ್ಯತೆನೇ ಇಲ್ಲಲ್ಲ, ಅದು ಮಂತ್ರಿಯಾಗಿ ಇಟ್ಕೊಳ್ಳೋ ಅಂಥ ಯೋಗ್ಯತೆನೂ ಅವ್ನಿಗೆ ಸಿಗಲಿಲ್ಲ. ಅದು ಈಗ ನನ್ನ ಹತ್ರ ಬೇರೆ ಬೇರೆ ಮಾತಾಡ್ತಾರೆ. ಅವ್ರಿಗೆ ಏನಾಗಿದೆ,
ಅವ್ರಿಗೆ ಯಾವುದೇ ಬೇರೆ ಕೆಲಸ ಇಲ್ಲ ಅವರಿಗೆ. ನಾನು 2 ತಿಂಗಳೇ ಇಲ್ಲ ಅಂತ ಇಲ್ಲಿ ಸ್ವಲ್ಪ ಚಟುವಟಿಕೆ ಮಾಡಿದ್ದಾರೆ ಬಿಟ್ಟು ಬೇರೆ ಏನೂ ಇಲ್ಲ. ಬೇಳೂರು ಯಾವತ್ತಾದ್ರೂ ಸುಳ್ಳು ಹೇಳಿದೆ, ಬೇಳೂರು ಯಾರಿಗಾದ್ರು ಮೋಸ ಮಾಡಿದ್ದಿದ್ರೆ, ಬೇಳೂರು ಯಾರಾದ್ರು ಬಡವರು ಮೋಸ ಮಾಡಿದ್ದಿದ್ರೆ ಈಗಲೇ ರಾಜೀನಾಮೆ ಕೊಡ್ತೇನೆ ನಾನು. ಬೇಳೂರು ಯಾವಾಗಲೂ ಜನರ ಪರವಾಗಿ, ಬಡವರ ಪರವಾಗಿ, ಕ್ಷೇತ್ರದ ಜನರ ಪರವಾಗಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ಸಣ್ಣ ಪುಟ್ಟ ಹೇಳಿಕೆಗಳಿಗೆ ಇವರಿಗೆಲ್ಲ ನಾನು ಬೆಲೆನೇ ಕೊಡಲ್ಲ. 28 ಚುನಾವಣೆಯನ್ನು ನಾನು ನೋಡ್ತೇನೆ, ಆವಾಗ ಬರೋಕ್ಕೆ